ಕಳೆದ ವರ್ಷ ಏಪ್ರಿಲ್ 3ನೇ ತಾರೀಕು ಅಂದರೆ ಸುಮಾರು 8ರಿಂದ 9 ತಿಂಗಳ ಮುಂಚೆ ನನ್ನ ಸ್ಟಾಕ್ ಮಾರ್ಕೆಟ್ ಅಡ್ವೈಸರು ಈ ಒಂದು ಸ್ಟಾಕನ್ನು ಪರ್ಚೇಸ್ ಮಾಡೋಕ್ಕೆ ಹೇಳ್ತಾರೆ. RVNL, ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಅಂತ. ಆ ಟೈಮಲ್ಲಿ ನನಗೆ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ. ಅವ್ರು ಏನಕ್ಕೆ ಅದನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ. ನಾನು ಬ್ಲೈಂಡ್ ಆಗಿ ನಾನು ಅಡ್ವೈಸರ್ನ ನಂಬ್ತೀನಿ. ಅವ್ರಿಗೆ ದುಡ್ಡು ಕೊಡ್ತೀನಿ, ಅವ್ರು ನನಗೆ ಅಡ್ವೈಸ್ ಮಾಡ್ತಾರೆ, ನಂಬ್ತೀನಿ, ಆಯಿತಾ. ನಾನು ಸುಮ್ಮನೆ ಬ್ಲೈಂಡಾಗಿ ಪರ್ಚೇಸ್ ಮಾಡಿದೆ. 233 ಸ್ಟಾಕ್ಸನ್ನು ಪರ್ಚೇಸ್ ಮಾಡ್ತೀನಿ. ಆ ಟೈಮಲ್ಲಿ ಆ ಒಂದು ಸ್ಟಾಕ್ನ ಬೆಲೆ ಕೇವಲ ₹72.80. ಅದಾದ ನಂತರ ಮತ್ತೊಮ್ಮೆ ಇನಿಷಿಯೇಟ್ ಮಾಡ್ತಾರೆ, ಇನ್ನಷ್ಟು ಸ್ಟಾಕನ್ನು ಪರ್ಚೇಸ್ ಮಾಡ್ತೀನಿ. 159 ಸ್ಟಾಕನ್ನು 7ನೇ ತಿಂಗಳು 31ನೇ ತಾರೀಕು ಕಳೆದ ವರ್ಷ ಪರ್ಚೇಸ್ ಮಾಡ್ತೀನಿ. ಸೊ ಆ ಟೈಮಲ್ಲಿ ₹123 ಇರುತ್ತೆ. ಸೊ ನೋಡ್ತಾ ಇದ್ದೀರಾ. ಇದಾದ ನಂತರ ಮತ್ತೊಮ್ಮೆ 8ನೇ ತಿಂಗಳು 8ನೇ ತಾರೀಕು 200ಕ್ಕಿಂತ ಹೆಚ್ಚು ಸ್ಟಾಕ್ಸ್ಗಳು 44, 23 + 2 + 1 + 109 + 16 ಇಷ್ಟು ಸ್ಟಾಕ್ಸನ್ನು ನಾನು ಮತ್ತೊಮ್ಮೆ ಪರ್ಚೇಸ್ ಮಾಡ್ತೀನಿ. ಆ ಟೈಮಲ್ಲೂ ಕೂಡ ಅಪ್ರಾಕ್ಸಿಮೇಟ್ಲಿ ಅಷ್ಟೇ ಪ್ರೈಸ್ ಇರುತ್ತೆ, ₹123. ಅದಾದ ನಂತರ 9ನೇ ತಿಂಗಳು ಒಂದು ಸಲ ಪರ್ಚೇಸ್ ಮಾಡಿದ್ದೀನಿ, 11ನೇ ತಿಂಗಳು ಕೂಡ ಪರ್ಚೇಸ್ ಮಾಡಿದ್ದೀನಿ, ಈ ಒಂದು 2 ತಿಂಗಳು ಮುಂಚೆನೂ ಕೂಡ ಪರ್ಚೇಸ್ ಮಾಡಿದ್ದೀನಿ. ಆ ಟೈಮಲ್ಲಿ ₹166, ಆಯಿತಾ. 11ನೇ ತಿಂಗಳು 29ನೇ ತಾರೀಕು ₹166 ಇದೆ ಸ್ಟಾಕು. ಈಗ ಒಂದು 2-3 ತಿಂಗಳು ಮುಂಚೆ, ತುಂಬ ಏನು ಜಾಸ್ತಿ ದಿನ ಆಗಿಲ್ಲ, ಆಯಿತಾ. ಲೆಕ್ಕ ಕೊಡಿ ನೀವು. 11ನೇ ತಿಂಗಳು 29ನೇ ತಾರೀಕು ಇವತ್ತಿನ ಡೇಟಿಗೆ ನೀವು ಇದು ಮಾಡೋದಕ್ಕೆ ಹೋಗಿ ಕ್ಲೋಸ್ ಟು 2 ತಿಂಗಳಾಗಿದೆ. 2 ತಿಂಗಳಲ್ಲಿ ಈ ಒಂದು ಸ್ಟಾಕ್ ಅಪ್ರಾಕ್ಸಿಮೇಟ್ಲಿ ಡಬಲ್ ಆಗೋಗಿದೆ. ₹302 ಇದೆ ಇವತ್ತು, ಆಯಿತಾ. ₹302 ಯಪ್ಪ, 2 ತಿಂಗಳಲ್ಲಿ 2 ತಿಂಗಳಲ್ಲಿ ಮಲ್ಟಿ ಬ್ಯಾಗರ್, ಕ್ಲೋಸ್ ಟು ಮಲ್ಟಿ ಬ್ಯಾಗರ್ ಅಂದರೆ ಲೆಕ್ಕ ಕೊಡಿ. ಈಗ ₹300 ಇದೆ. ನಾನು ಸ್ಟಾರ್ಟಿಂಗು 4ನೇ ತಿಂಗಳಲ್ಲಿ ತೊಗೊಂಡಿದ್ದು ಬರೀ ₹72. ಎಷ್ಟು ಪರ್ಸೆಂಟ್ ಆ ಒಂದು ದುಡ್ಡು ಮಲ್ಟಿಪ್ಲೈ ಆಗಿದೆ ನೀವೇ ಲೆಕ್ಕ ಹಾಕ್ಕೊಳ್ಳಿ, ಆಯಿತಾ. ನಾನು ಆ ಟೈಮಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಿಲ್ಲ. ಇದು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋದರೆ ಮೋಸ್ಟ್ಲಿ ಏನೊಂದು 15,000-16,000 ರೇಂಜ್ ಆಗ್ಬೋದು ಅಷ್ಟೇ. ಐ ವಿಶ್ ನಾನು ಒಂದು 2-3 ಲಕ್ಷ ಇನ್ವೆಸ್ಟ್ ಮಾಡಿದಿದ್ರೆ ಈ ಒಂದು ಟೈಮಲ್ಲಿ, ಅಂದರೆ ಏಪ್ರಿಲ್ 8-9 ತಿಂಗಳು ಮುಂಚೆ ಇನ್ವೆಸ್ಟ್ ಮಾಡಿದರೆ ಈಗ ಆದರೂ ಮೋಸ್ಟ್ಲಿ ಒಂದು 7-8 ಲಕ್ಷ ಆಗ್ತಿರ್ತಾನೋ, ಇನ್ನೂ ಜಾಸ್ತಿ ಆಗ್ತಿರ್ತಾನೋ, ಆಯಿತಾ. ಸೊ ಈ ರೀತಿ ನನಗೆ ಗೊತ್ತಿಲ್ಲ, ಬ್ಲೈಂಡಾಗಿ ನಾನು ನಂಬಿದೆ, ಅದರಿಂದ ನನಗೆ ಅಡ್ವಾಂಟೇಜ್ ಆಯಿತು, ಆಯಿತಾ. ಇದೊಂದು ಸ್ಟಾಕ್ ಮಾತ್ರ ಅಲ್ಲ, ಆಯಿತಾ. RVNL ರೀತಿ ಅನೇಕ ರೈಲ್ವೆ ಸ್ಟಾಕ್ಗಳು ಕೂಡ ಜಾಸ್ತಿ ಆಗಿಬಿಟ್ಟಿದೆ, ಆಯಿತಾ, ಪ್ರೈಸು. ಕೆಲವೊಂದು ನಾನು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ನನ್ನ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ನಲ್ಲಿ ನನಗೆ ಅತಿ ಹೆಚ್ಚು ರಿಟರ್ನ್ ಕೊಟ್ಟಿರುವಂಥ ಸ್ಟಾಕ್ನ ಬಗ್ಗೆ ಮಾತನಾಡ್ತೀನಿ ಮತ್ತು ಕೆಲವೊಂದು ಇನ್ಫಾರ್ಮೇಷನ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ, ಆಯಿತಾ. ಸೊ ನೀವಿನ್ನೂ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ತಿಲ್ಲ ಅಂದರೆ, ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಡಿಮ್ಯಾಟ್ ಅಕೌಂಟ್ನ ಅವಶ್ಯಕತೆ ಇರುತ್ತೆ. ನಾನು ಪರ್ಸನಲಿ ಝೆರೋದಾ ಏಂಜಲ್ ಒನ್ ಡಿಮ್ಯಾಟ್ ಅಕೌಂಟನ್ನು ಯೂಸ್ ಮಾಡ್ತೀನಿ. ಝೆರೋದಾಗ ಒಂದು ₹200 ಆಗುತ್ತೆ. ಏಂಜಲ್ ಒನ್ ಫ್ರೀಯಾಗಿ ನೀವು ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಚೆಕ್ ಮಾಡಿ ನೋಡಿ. ಮೊದಲನೇದಾಗಿ ನಾನು ಏನು ಈ RVNLಗೆ ಇನ್ವೆಸ್ಟ್ ಮಾಡಿದೆ, ಎಷ್ಟು ಇನ್ವೆಸ್ಟ್ ಮಾಡಿದೆ, ಎಷ್ಟು ರಿಟರ್ನ್ ಮಾಡಿದೆ ಅಂತ ಶೇರ್ ಮಾಡ್ತೀನಿ, ಆಯಿತಾ. ಟೋಟಲ್ ನಾನು ಮಲ್ಟಿಪಲ್ ಟೈಮ್ಸು, ನಾನು ಒಂದೇ ಸಲ ಇನ್ವೆಸ್ಟ್ ಮಾಡಿಲ್ಲ. ನಾನು ತೋರಿಸಿದ್ನಲ್ಲ, ಕೆಲವು ದಿನಗಳ ಆದಂಗೆ ಇನ್ವೆಸ್ಟ್ ಮಾಡ್ಕೊತಾ ಹೋಗಿದ್ದೀನಿ. ಟೋಟಲ್ ನಾನು ಇನ್ವೆಸ್ಟ್ ಮಾಡಿರುವಂಥದ್ದು ₹77,074. ನನಗೆ ಬಂದಿರುವಂಥ ರಿಟರ್ನ್ ₹1,31,000. ಟೋಟಲ್ 170% P&L, ಆಯಿತಾ. ಪ್ರಾಫಿಟ್ ಅಂದರೆ ಲಿಟ್ರಲಿ 170% ಆ ಒಂದು ಇನ್ವೆಸ್ಟ್ಮೆಂಟ್ ಗ್ರೋ ಆಗಿದೆ, ಆಯಿತಾ. ಸೊ ಆ ರೀತಿ ಅಂದರೆ ಆ್ಯಾವ್ರೇಜ್ ಮಾಡೋದಕ್ಕೆ ಹೋದರೆ, ಸೊ ನಾನು ಇನ್ವೆಸ್ಟ್ ಮಾಡೋದು 77 ಲಕ್ಷ ಅಪ್ರಾಕ್ಸಿಮೇಟ್ಲಿ. ಈಗ ನನ್ನ ಹತ್ರ ಇರುವಂಥ ವ್ಯಾಲ್ಯೂ ₹2,08,000. ಯಾರು ಕೊಡ್ತಾರೆ ಗುರು? ಲಿಟ್ರಲಿ 8-9 ತಿಂಗಳಿಗೆ ಈ ಒಂದು ವ್ಯಾಲ್ಯೂ ಜಾಸ್ತಿ. ಐ ವಿಶ್ ನಾನು ಇದಕ್ಕಿನ್ನೂ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತೀನಿ. ಬಟ್ ಗೊತ್ತಿಲ್ಲ, ಈಗ ಟೂ ಲೇಟ್. ಅಂದರೆ ಈಗ ಇನ್ವೆಸ್ಟ್ ಮಾಡೋದಕ್ಕೆ ಹೋದರೆ ಸ್ವಲ್ಪ ಲೇಟ್ ಆಯಿತಾ ಅಂತ ನನಗೆ ಅನ್ಸುತ್ತೆ, ಆಯಿತಾ. ಗೊತ್ತಿಲ್ಲ, ಇನ್ನೂ ಅದೇ ರೀತಿ ಈ ರೈಲ್ವೆ ಸ್ಟಾಕ್ಗಳು ಗ್ರೋ ಆಗುತ್ತಾ ಏನು ಗೊತ್ತಿಲ್ಲ, ಆಯಿತಾ. ಬರೀ ಇದೊಂದೇ ಸ್ಟಾಕ್ ಅಷ್ಟೇ ಅಲ್ಲ, ಆಯಿತಾ. ರೈಲ್ವೇದು ಅನೇಕ ಸ್ಟಾಕ್ಗಳು, ಫಾರ್ ಎಕ್ಸಾಂಪಲ್ಲು ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪ್ ಅಂತ IRFC ಅಂತ ಕರೀತಾರೆ. ಈ ಸ್ಟಾಕ್ಸ್ ಕೂಡ ಹೆವಿ ಜಾಸ್ತಿ ಆಗಿದೆ. IRCTC ಜಾಸ್ತಿ ಆಗಿದೆ, BEL ಜಾಸ್ತಿ ಆಗಿದೆ. ರೈಲ್ವೇದು ಏನೇನು ಪ್ರಾಜೆಕ್ಟ್ಗಳು ಯಾರ್ಯಾರು ಮಾಡ್ತಾರೆ ಆ ಕಂಪ್ನಿಗಳ ಸ್ಟಾಕ್ಸ್ ಆ್ಯಕ್ಚುಲಿ ಜಾಸ್ತಿ ಆಗಿದೆ, ಆಯಿತಾ, ಕಳೆದ ವರ್ಷದಿಂದ, ಅಂದರೆ 2023ನೇ ಇಸ್ವಿಯಿಂದ. ಮತ್ತು ನೆಕ್ಸ್ಟ್ ಏನೋ ಬಡ್ಜೆಟ್ ಬರ್ತಿದೆಯಲ್ವ, ಅದರಿಂದ ಈಗ ಸ್ವಲ್ಪ ಹೆವಿ ಫ್ಲಕ್ಚುಯೇಟ್ ಆಗ್ತಾಯಿದೆ. ಮೊನ್ನೆ RVNL ಹೆವಿ ಕಿತ್ಕೊಂಡು ಕೆಳಗೆ ಬಂದಿತ್ತು, ಹಂಗೆ ಮೇಲಕ್ಕೂ ಹೋಗಿದೆ, ಆಯಿತಾ. ಸೊ ಏನು ಪ್ರೆಡಿಕ್ಟ್ ಮಾಡೋದಕ್ಕಾಗಲ್ಲ. 2023ರಲ್ಲಂತೂ ಈ ಸ್ಟಾಕ್ಗಳು, ರೈಲ್ವೆ ಸ್ಟಾಕ್ಸ್ಗಳು ಎಷ್ಟು ಮೇಲಕ್ಕೆ ಹೋಗಿದ್ದಾವೆ ಅಂದರೆ, ಏನಕ್ಕೆ ಅಂದರೆ ಎಕ್ಸ್ಪೆಂಡಿಚರ್ನ, ಅಂದರೆ ನಮ್ಮ ಗೌರ್ಮೆಂಟ್ನವ್ರು ಹೆವಿ ಜಾಸ್ತಿ ಸ್ಪೆಂಡ್ ಮಾಡ್ತಾ ಇದ್ದಾರೆ ಮತ್ತು ಪ್ಯಾಸೆಂಜರ್ಸ್ಗಳ ಸಂಖ್ಯೆ ಕೂಡ ರೈಲ್ವೇನಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಿದೆಯಂತೆ. ಮತ್ತು ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲ್ಸ್ ಎಲ್ಲ ತೊಗೊಂಬರ್ತಿದ್ದಾರೆ, ಒಳ್ಳೊಳ್ಳೆ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ. ಈ ಕಾರಣದಿಂದ ರೈಲ್ವೆ ಸ್ಟಾಕ್ಗಳು
ಬೂಮ್ ಆಗ್ತಾಯಿದೆ ಸ್ವಲ್ಪ, ಆಯಿತಾ. ಬಟ್ ಎಲ್ಲಿ ತನಕ ಗೊತ್ತಿಲ್ಲ, ಯಾರು ಪ್ರೆಡಿಕ್ಟ್ ಮಾಡೋಕ್ಕಾಗರು, ನಾಳೆ ಕಿತ್ಕೊಂಡು ಡೌನ್ ಆದರೂ ಆಗ್ಬೋದು, ಆಯಿತಾ, ಏನು ಮಾಡೋಕ್ಕಲ್ಲ. ಬಟ್ ಇಲ್ಲಿ ತನಕ ಯಾರು ಇನ್ವೆಸ್ಟ್ ಮಾಡ್ಕೊಂಬಂದಿರೋ ಅವ್ರಿಗಂತೂ ಹೆವಿ ಅಂದರೆ ಹೆವಿ ದುಡ್ಡು ನಂಗೆ ಅನ್ನಿಸ್ದಂಗೆ ಎಲ್ಲ. ಬಟ್ ನನಗನ್ನಿಸುತ್ತೆ ಜಾಸ್ತಿ ಮಾಡೋರು ಹೆವಿ ಮಾಡಿರ್ತಾರೆ ದುಡ್ಡನ್ನ, ಬಟ್ ನಾನು ಜಾಸ್ತಿ ಮಾಡಿಲ್ಲ. ಸೊ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಸಜೆಸ್ಟ್ ಮಾಡೋದು ಹೆಂಗೆ ಗೊತ್ತಾ, ಸದ್ಯಕ್ಕೆ ಹೆಂಗಿದೆ ಅಂದರೆ ನಾವು ಒಂಥರ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಆಲ್ ಟೈಮ್ ಹೈಯಲ್ಲಿದ್ದೀವಿ, ಆಯಿತಾ. ಈ ಮಾರ್ಕೆಟ್ ಹಿಂಗೆ ಮುಂದಕ್ಕೆ ಹೋಗುತ್ತಾ ಗೊತ್ತಿಲ್ಲ. ಮೋಸ್ಟ್ಲಿ ಈ ಎಲೆಕ್ಷನ್ ಬರ್ತಿರೋ ಕಾರಣ ಅಲ್ಲಿ ತನಕ ಈ ಮಾರ್ಕೆಟ್ ಸ್ವಲ್ಪ ಹಿಂಗೆ ಸ್ವಲ್ಪ ಮೇಲಕ್ಕೆ ಹೋಗ್ಬೋದು. ಎಲೆಕ್ಷನ್ ರಿಸಲ್ಟ್ ಮೇಲೆ ಡಿಪೆಂಡ್ ಆದರೂ ಆಗ್ಬೋದು ಮಾರ್ಕೆಟ್, ಆಮೇಲೆ ಕ್ರ್ಯಾಶ್ ಆದರೂ ಆಗ್ಬೋದು, ಗೊತ್ತಿಲ್ಲ, ಆಯಿತಾ. ಯಾರು ಬರ್ತಾರೆ, ಅವ್ರೇನು ಡಿಸಿಷನ್ ತೊಗೋತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಆಯಿತಾ. ಸೊ ಏನು ಪ್ರೆಡಿಕ್ಟ್ ಮಾಡೋದಕ್ಕಾಗಲ್ಲ. ಬಟ್ ನಂಗೆ ಅನ್ನಿಸ್ದಂಗೆ ಮೋಸ್ಟ್ಲಿ ಈ ಎಲೆಕ್ಷನ್ ತನಕ ಮೇಲಕ್ಕೆ ಹೋಗ್ಬೋದು, ಗೊತ್ತಿಲ್ಲ, ಆಯಿತಾ. ಬಟ್ ಹೆವಿ ಫ್ಲಕ್ಚುಯೇಟ್ ಆಗ್ತದೆ. ಕಳೆದ ಒಂದು 10-15 ದಿನದಿಂದ ಹೆವಿ ಮಾರ್ಕೆಟ್ ಫ್ಲಕ್ಚುಯೇಷನ್ ಇದೆ, ಆಯಿತಾ. ಕಿತ್ಕೊಂಡು ಮೇಲಕ್ಕೆ ಹೋಗುತ್ತೆ, ಒಂದೇ ಸಲ 1000 ಪಾಯಿಂಟ್ ಮೇಲಕ್ಕೆ ಹೋಗುತ್ತೆ, ಒಂದೊಂದು ಸಲ 1000 ಪಾಯಿಂಟ್ ಕಿತ್ಕೊಂಡು ಡೌನ್ ಆಗಿರುತ್ತೆ. ಸೊ ಹೆವಿ ಫ್ಲಕ್ಚುಯೇಷನ್ ಇದೆ. ಸೊ ನೀವು ಹೊಸದಾಗಿ ಎಂಟ್ರ್ ಆಗ್ತಾಯಿದ್ದೀರ ಅಂದರೆ ತುಂಬ ಕೇರ್ಫುಲ್. ದಯವಿಟ್ಟು ನಾನು ನಿಮಗೆ ಬಂದ ತಕ್ಷಣ ಈ ಟೈಮಲ್ಲಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಿ ಅಂತ ಅನ್ನಲ್ಲ. ನೀವು ಫ್ರೆಶರ್ ಆಗಿದ್ದೀರಾ ಅಂದರೆ ಇದಕ್ಕಿಂತ ಮುಂಚೆ ಸ್ಟಾಕ್ ಮಾರ್ಕೆಟ್ ಟ್ರೈ ಮಾಡಿಲ್ಲ ಅಂದರೆ ಬೆಟರ್ ನೀವು ಮ್ಯೂಚುವಲ್ ಫಂಡನ್ನು ಟ್ರೈ ಮಾಡಿ. ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ. ನಿಮಗೆ ಅದರಲ್ಲಿ ಮಾರ್ಕೆಟ್ ಫ್ಲಕ್ಚುಯೇಟ್ ಆದಂಗೆ ನಿಮ್ಮ ಮ್ಯೂಚುವಲ್ ಫಂಡಲ್ಲೂ ಕೂಡ ರಿಟರ್ನ್ಸು ನಿಮಗೆ ಮೇಲೆ ಕೆಳಗಾಗುತ್ತೆ. ಅದರಲ್ಲಿ ನಿಮಗೊಂದು ಐಡಿಯಾ ಬರುತ್ತೆ, ಓಕೆ ಮಾರ್ಕೆಟ್ ಯಾವ ರೀತಿ ಕೆಲಸವನ್ನು ಮಾಡುತ್ತೆ ಅಂತ. ಸೊ ಅದರಲ್ಲಿ ಎಕ್ಸ್ಪೀರಿಯನ್ಸ್ ತೊಗೊಂಡು ಅದರಲ್ಲಿ ತಿಳ್ಕೊಳ್ಳಿ ಫಸ್ಟು, ಅದನ್ನು ಹ್ಯಾಂಡಲ್ ಮಾಡಿ ಫಸ್ಟು. ಮ್ಯೂಚುವಲ್ ಫಂಡ್ ತುಂಬ ಸಿಂಪಲ್, ಆಯಿತಾ. ಏನು ನೀವು ರಿಸರ್ಚ್ ಮಾಡಬೇಕಾದ್ರೆ ಏನೂ ಇಲ್ಲ. ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು, ಇಂಡೆಕ್ಸು, ಡೆಟ್, ಈ ರೀತಿ ಅನೇಕ ಮ್ಯೂಚುವಲ್ ಫಂಡ್ಗಳು ಬರ್ತವೆ. ಅದು ನೋಡ್ಕೊಂಡು ರಿಸರ್ಚ್ ಮಾಡ್ಕೊಂಡು ಯಾವುದಾದ್ರು ಒಂದು ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ ಮಾಡಿ ಚೆನ್ನಾಗಿ ರಿಟರ್ನ್ ಬರುವಂಥದ್ದಕ್ಕೆ ನಿಮ್ಗೊಂದು ಐಡಿಯಾ ಬರುತ್ತೆ. ಅದಾಗ 1 ವರ್ಷ 2 ವರ್ಷ ಆದಮೇಲೆ ನೀವು ಬೇಕಾದ್ರೆ ಸ್ಟಾಕ್ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡಿ. ಒಂದೇ ಸಲ ಸ್ಟಾಕ್ ಮಾರ್ಕೆಟಿಗೆ ಬಂದುಬಿಟ್ಟು ಕಳ್ಕೊಳ್ಳೋಕೆ ಹೋಗ್ಬೇಡಿ. ಅಥವಾ ಯಾವ್ದಾದ್ರು ಕೋರ್ಸ್ ತಗೊಳ್ಳಿ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೆಂಗೆ ವರ್ಕ್ ಆಗುತ್ತೆ, ರಿಸ್ಕ್ ಹೆಂಗೆ ಮ್ಯಾನೇಜ್ ಮಾಡೋದು, ಇದ್ರ ಬಗ್ಗೆ ಕೆಲವೊಂದು ಕೋರ್ಸ್ ತೊಗೊಂಬಿಟ್ಟು ಬೇಕಾದ್ರೆ ನೀವು ತಿಳ್ಕೊಂಬಿಡ್ಬೇಕಾದ್ರೆ ಆಮೇಲೆ ಇನ್ವೆಸ್ಟ್ ಮಾಡಿ. ಬ್ಲೈಂಡಾಗಿ ಇನ್ವೆಸ್ಟ್ ಮಾಡೋಕೆ ಹೋಗ್ಬೇಡಿ, ಅದಷ್ಟು ಮಾತ್ರ ಹೇಳ್ತೀನಿ ನಾನು ನಿಮಗೆ, ಆಯಿತಾ. ಸೊ ಸದ್ಯಕ್ಕೆ ನನಗೆ ಅಂದರೆ ನನಗೆ ಇದಕ್ಕಿಂತ ಮುಂಚೆ ಬೇಜಾನ್ ಇದಕ್ಕಿಂತ ಒಳ್ಳೆ ರಿಟರ್ನ್ ಕೊಟ್ಟಿದ್ದಾವೆ. ಸದ್ಯಕ್ಕೆ ನನಗೆ ಅತಿ ಹೆಚ್ಚು ರಿಟರ್ನ್ನ ಕೊಟ್ಟಿರುವಂಥ ಸ್ಟಾಕು RVNL, ಆಯಿತಾ. ಸೊ ಗೊತ್ತಿಲ್ಲ ಇನ್ನೂ ಹಿಂಗೆ ಮೇಲಕ್ಕೆ ಹೋಗುತ್ತೆ ಡೌನ್ ಆಗುತ್ತಾ ಅಂತ. ಮೋಸ್ಟ್ಲಿ ನಾನು ಅಡ್ವೈಸರು ನಾಳೆನೇ ನನಗೆ ಇದನ್ನ ಸೇಲ್ ಮಾಡಿಬಿಡು ಸಾಕು ಅಂತ ಅನ್ಬೋದು. ಹೆವಿ ಜನ ಪ್ರಾಫಿಟ್ ಬುಕ್ ಮಾಡ್ತಾಯಿದ್ದಾರೆ, ಅದರಿಂದನೇ ಈ ರೈಲ್ವೆ ಸ್ಟಾಕ್ಸ್ಗಳೆಲ್ಲ ಹೆವಿ ಫ್ಲಕ್ಚುಯೇಟ್ ಆಗ್ತಾಯಿದೆ. ಸೊ ನಾಳೆನೇ ಬುಕ್ ಮಾಡು ಪ್ರಾಫಿಟ್ನ, ನೆಕ್ಸ್ಟ್ ಡೌನ್ ಆದರೂ ಅಂತ ಅನ್ಬೋದು. ಅವ್ರು ಯಾವಾಗ ಅಂತಾರೆ ನಾನು ಸೇಲ್ ಮಾಡಾಕ್ತೀನಿ, ನಾನು ಜಾಸ್ತಿ ರಿಸರ್ಚ್ ಮಾಡೋದಕ್ಕೆ ಹೋಗಲ್ಲ, ನನಗೆ ಅಷ್ಟೊಂದು ಟೈಮೂ ಇಲ್ಲ ಗುರು, ಆಯಿತಾ, ಈ ಕಾರಣದಿಂದ. ಸೊ ಇಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿರುವಂಥ ಒಂದು ಸಣ್ಣ ಇನ್ಫಾರ್ಮೇಷನ್ನು. ನಂದು ಈ ಪಾಸಿಟಿವ್ ನೋಡಿಬಿಟ್ಟು ನೀವು ಇದು ಮಾಡೋಕ್ಕೆ ಹೋಗ್ಬೇಡಿ, ಆಯಿತಾ. ಲಾಸಸ್ಸು ಆಗುತ್ತೆ ಹಂಗೇನೆ. ಬಟ್ ನನ್ನ ಪರ್ಸ್ನಲಿ ಸ್ಟಾಕ್ ಮಾರ್ಕೆಟಲ್ಲಿ ಲಾಸ್ ಮಾಡ್ಕೊಂಡಿಲ್ಲ ಇಲ್ಲಿ ತನಕ, ಆಯಿತಾ. ಸೊ ಅದರಲ್ಲಿ ನೆಗೆಟಿವಿಟಿನೂ ಇರುತ್ತೆ, ಪಾಸಿಟಿವಿಟಿನೂ ಇರುತ್ತೆ. ಅತಿ ಆಸೆ ಮಾಡ್ಕೊಂಬಿಟ್ಟು ನನಗೆ ಇವತ್ತು ಹಾಕ್ಬಿಟ್ಟು ನಾಳೆನೇ ಅಥವಾ ಒಂದು ತಿಂಗಳಲ್ಲಿ ಡಬ್ಬಲ್ ಆಗಬೇಕು ಅಂದರೆ ಚಾನ್ಸೇ ಇಲ್ಲ. ಆ ಥರ ಎಂಥ ಒಂದು ನಾಲೆಡ್ಜ್ ಇದ್ದರೂ ಸ್ಟಾಕ್ ಮಾರ್ಕೆಟಲ್ಲಿ ಒಬ್ಬಂಗೆ ಅದನ್ನು ಪ್ರೆಡಿಕ್ಟ್ ಮಾಡೋದಕ್ಕಾಗಲ್ಲ, ಆಯಿತಾ. ಅಷ್ಟೊಂದು ಇದಾಗಿದ್ರೆ ಒಂದು ಬಿಲಿಯನರ್ ಟ್ರಿಲಿಯನರ್ ಆಗಿಬಿಡ್ತಾನೆ ಅವನು, ಅಷ್ಟೊಂದು ನಾಲೆಡ್ಜ್ ಇದ್ದರೆ ಈ ಸ್ಟಾಕ್ ಮಾರ್ಕೆಟಲ್ಲಿ, ಆಯಿತಾ. ಯಾರೂ ಪ್ರೆಡಿಕ್ಟ್ ಮಾಡೋದಕ್ಕಾಗಲ್ಲ. ಅತ್ಯಾಸೆ ಪಡ್ಕೊಂಬರ್ಬೇಡಿ. ನಿಮಗೆ ಆ್ಯನ್ಯುವಲಿ ನೋಡಪ್ಪ ನನಗೆ ಈ ಇನ್ಫ್ಲೇಷನ್ ಬೀಟ್ ಮಾಡಬೇಕು, ಬ್ಯಾಂಕ್ FDಗಿಂತ ಒಳ್ಳೆ ರಿಟರ್ನ್ ಬರಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ನೀವು ಬಂದರೆ ನಂಗೆ ಅನ್ನಿಸ್ತಂಗೆ ನೀವು ಆರಾಮಾಗಿ ಪೇಷನ್ಸ್ ಇಟ್ಕೊಂಬರ್ಬೇಕು, ಆಯಿತಾ. ಆರಾಮಾಗಿರೋ ದುಡ್ಡನ್ನು ಮಾಡ್ಬೋದು. ಇಲ್ಲ ಅಂತ ಅಂದರೆ ದುಡ್ಡು ಕಳ್ಕೊಂಡು ಮನೆಗೆ ಹೋಗ್ಬೇಕಾಗತ್ತೆ, ಆಯಿತಾ. ಸೊ ಇವಿಷ್ಟು ಈ ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನನ್ನ ಸಣ್ಣ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಯಾವುದೇ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ನಾನು ಹೇಳಿದ್ದೀನಿ ಅಂದ್ಬಿಟ್ಟು ಯಾವುದೇ ಸ್ಟಾಕನ್ನು ಪರ್ಚೇಸ್ ಮಾಡೋದಕ್ಕೆ ಹೋಗ್ಬೇಡಿ. ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.